ಈಗ ನಿಮ್ ಕಡೆ ಐತಿ, ಆ ಆಸ್ತಿ ನಿಮ್ ಕಡೆ ಐತಿ, ಅದನ್ನ ಜಪ್ತಿ ಮಾಡ್ಕೊಂಡ್ರಿ, ಅದನ್ನ ಮಾರಾಟ ಮಾಡ್ರಿ, ನಮ್ ರೊಕ್ಕ ನಮಗ್ ಸರಳವಾಗಿ ಕೊಡ್ರಿ. ಕೊಡ್ಬೋದಿಲ್ರಿ? ಎಸ್, ಕೊಡ್ಲೇಬೇಕು. ಬೇಕೇ ಬೇಕು, ಬೇಕೇ ಬೇಕು, ಕೊಡಲೇಬೇಕು, ಕೊಡಲೇಬೇಕು. ಬಡವರ ದುಡ್ಡು, ಬಡವರ ದುಡ್ಡು. ಆಮೇಲೆ ಇನ್ನೊಂದು ಮುಖ್ಯವಾಗಿ ಹೇಳೋದು ಏನು ಅಂತಂದ್ರೆ, ಬಹುಶಃ ಈ ಒಂದು ಪ್ರಕ್ರಿಯೆಗಳು, ಈ ಒಂದು ಡೆಪಾಸಿಟ್ಗಳು ಬಹಳ ವರ್ಷಗಳಿಂದ ವ್ಯವಹಾರ ನಡೆದು ಬಂದಿದ್ದು. ಕೆಲವೊಂದಿಷ್ಟು ವರ್ಷಗಳಲ್ಲಿ ಏನಾಗಿತ್ತು ಅಂತಂದ್ರೆ, ಈ ಏಜೆಂಟ್ಗಳು ಮೋತಿ ತಪ್ಪಿಸ್ಕೊಂಡು ಅಡ್ಡಾಡುವಂತ ವಾತಾವರಣ ನಿರ್ಮಾಣ ಆಗಿತ್ತು. ಅನಿವಾರ್ಯ ಪಾಪ ಮತ್ತೊಂಡ್ರು ಬಂದು ನಿಂದ್ರವ್ರಲ್ಲ ಮನೆ ಮುಂದೆ, ಏನಪ್ಪ ನಮ್ ದುಡ್ಡು ಇಸ್ಕೊಂಡ್ ಹೋಗಿ ನಾವು ಅವ್ರ ಮೋತಿ ಮಾಡ್ಕೊಟ್ಟಿಲ್ಲ, ನಿಮ್ ಮೋತಿ ಮಾಡ್ಕೊಟ್ಟಿವಿ, ಸರಳಕೊಂಡು ನಾವು ರೊಕ್ಕ ಅಂತಾರ. ಆಮೇಲೆ ನಾವು ಏನ್ ಮಾಡಿರ್ತಿದ್ದೀವ್ರಿ, ಅವ್ರು ಡಿಪಾಸಿಟ್ ಮಾಡ್ಲಿ ಅಂತ ಹೇಳಿ, ನೋಡ್ಪ ನೀ ಅವ್ರನ್ನ ನೋಡ್ಬೇಡ, ನನ್ ಮುಖ ನೋಡ್ಕೊಡ, ಅದಕ್ಕೆ ನಾ ಜವಾಬ್ದಾರಿ ಅಂತ ನಾವ್ ಅಂದಿರ್ತೀವಲ್ರಿ. ಅದಕ್ಕೆ ಈಗ ಅವರು ನಮ್ಮನ್ನ ಕೇಳೋರು. ಅವ್ರದ್ದು ಏನ್ ತಪ್ಪಲ್ಲ, ಯಾರ್ದು ತಪ್ಪಲ್ಲ. ತಪ್ಪು ಯಾರ್ದು ಮಾಡಾರ? ತಪ್ಪು ಯಾರ್ದು? ಸರ್ಕಾರ ತಪ್ಪು. ನಮ್ಮ ಜನರಿಗೆ ಅನ್ಯಾಯ ಮಾಡುತ್ತಿರುವಂತ ಸರ್ಕಾರಗಳಿಗೆ ಧಿಕ್ಕಾರ, 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 ಧಿಕ್ಕಾರ. ಮುಂದೇನ್ರಿ ಅಧ್ಯಕ್ಷರ? ಮುಂದೇನ್ರಿ? ಇಲ್ಲೇನು ಡಿಶೋರ್ ಜೀವಂತ ಯಾರು ನೋಡ್ರಿ? ನೀವು ಅವ್ರನ್ನ ನೋಡಿರಿ? ದಿನ ನೀವು ಮನೆಗೆ ಕೊಡ್ತೀರಿ ಅಂತ ಕಾಣಿಸ್ತದೆ. ದಿನ ಇಲ್ಲಿ ಆ ಪ್ರಕ್ರಿಯೆ ಇರೋದಲ್ರಿ ಎಲ್ಲ ಕಡೆ ನೋಡ್ರಿ. ನಾವು ಬರೀ ಬಾಗಲಕೋಟೆ ಗದಗದಾಗ ಅಷ್ಟೇ ಹೋರಾಟ ನಡೆದಿಲ್ಲ. ನಮ್ಮ ರಾಜ್ಯದ ಎಲ್ಲ 28 ಜಿಲ್ಲೆಗಳಲ್ಲೂ ಕೂಡ ಏಕಕಾಲಕ್ಕೆ ಸೆಪ್ಟೆಂಬರ್ 1ರಿಂದ ಜಿಲ್ಲಾ ಮಟ್ಟದೊಳಗ ಎಲ್ಲಾ ಜಿಲ್ಲಾ ಆಡಳಿತ ಭವನದ ಎದುರು ಈ ಹೋರಾಟ ಪ್ರಾರಂಭ ಆಗೈತಿ. ರಾಷ್ಟ್ರಾದ್ಯಂತ ರಾಷ್ಟ್ರೀಯ ಸಂಘಟನೆ, ಟಿಪಿಜೆಪಿ ಸಂಘಟನೆ ರಾಷ್ಟ್ರೀಯ ಸಂಘಟನೆ. ದಯವಿಟ್ಟು ಎಲ್ಲ ಅಧಿಕಾರಿಗಳು, ಜನಪ್ರತಿನಿಧಿಗಳು